ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದಂಗೆ ಇವತ್ತು ಕೂರ್ಗಲ್ಲಿ ಸೆಕೆಂಡ್ ಡೇ, ಅಂದರೆ 2ನೇ ದಿನ ಇದು. ನಾವೇನು ಸ್ಟೇ ಇದ್ದೀವಿ ಆ ಹೋಟೆಲಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ನಾವಿದ್ದಂಥದ್ದು ಫಸ್ಟ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಲ್ಲಿ ಫುಡ್ನ ಅರೇಂಜ್ ಮಾಡಿದರು. ನಾವು ಸೆಕೆಂಡ್ ಫ್ಲೋರ್ಗೆ ಹೋದ್ವಿ. ಸರ್ವಿಸ್ ಅವರೇ ಪ್ರೊವೈಡ್ ಮಾಡ್ತಾಯಿದ್ರು. ಇಲ್ಲಿ ಬಫೆ ಸಿಸ್ಟಮ್ ಆಗಲಿ ಅಥವಾ ಅನ್ಲಿಮಿಟೆಡ್ ಫುಡ್ ಈ ಥರ ಏನು ಆಪ್ಷನ್ ಇರಲಿಲ್ಲ. ಲಿಮಿಟೆಡ್ ಆಗೇನೆ ಫುಡ್ ಪ್ರೊವೈಡ್ ಮಾಡ್ತಾಯಿದ್ರು. ನಮಗೆ ಪ್ರೊವೈಡ್ ಮಾಡಿದ್ದು ದೋಸೆ, ಇಡ್ಲಿ, ವಡೆ ಮತ್ತು ಸಾಂಬಾರು, ಚಟ್ನಿ ಈ ಥರ. ಅಂದರೆ ಎಲ್ಲರಿಗೂ ಆವತ್ತು ಏನು ಸ್ಟೇ ಇದ್ದರು ಆ ಹೋಟೆಲಲ್ಲಿ ಅವರೆಲ್ರಿಗೂ ಈ ಫುಡ್ನೇ ಅರೇಂಜ್ ಮಾಡಿದರು. ಈವನ್ ಫುಡ್ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಟೇಸ್ಟ್ ವೈಸ್ ಇರ್ಬೋದು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಫುಡ್ಡೆಲ್ಲ ತಿಂದಾದಮೇಲೆ ನಾನು ಮತ್ತು ಮನೋಜ್ ಅವರು ಕಾಫಿ ಮತ್ತು ಟೀ ಆರ್ಡರ್ ಮಾಡಿದ್ವಿ. ಕಾಫಿ ನಾನು ತೊಗೊಂಡೆ, ಟೀ ಮನೋಜ್ ಅವ್ರು ತೊಗೊಂಡ್ರು. ಇವಾಗ ತಿಂಡಿ ತಿಂದಾಯಿತು. ನಾವು ನಮ್ಮ ರೂಮ್ ಹತ್ರನೇ ರಾಜಾ ಸೆಟ್ ಅಂತ ಒಂದು ಪಾರ್ಕ್ ಇದೆ ಅಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ರಾಜಾ ಸೆಟ್ಗೆ ಬೈಕಲ್ಲಿ ಹೋಗೋಣ ಅಂತ ಹೇಳಿ ನಾನು ಮನೋಜ್ ಅವರು ಹೊರಟಿದ್ವಿ. ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಮತ್ತು ಮನೋಜ್ ಅವರು ರೂಮಲ್ಲೇ ಹೆಲ್ಮೆಟ್ನ ಬಿಟ್ಟು ಬಂದುಬಿಟ್ಟಿದ್ವಿ. ನಾನು ಹೇಳಿದೆ ಹೆಲ್ಮೆಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಬಟ್ ಮನೋಜ್ ಅವರು ಹೇಳಿದ್ರು ಇಲ್ಲ ನಾನು ನೋಡ್ಕೊತೀನಿ, ಯಾವ ಪೊಲೀಸವರು ಇರಲ್ಲ ಹಾಗೆ ಹೀಗೆ ಅಂತ ಹೇಳಿ ಕರ್ಕೊಂಡು ಹೋದರು. ಬಟ್ ನಾವು ಹೋಗ್ತಾ ಇದ್ದಂಗೆ ರಾಜಾ ಸೆಟ್ ಪಾರ್ಕ್ ಏನಿದೆ ಅಲ್ಲೇ ಪೊಲೀಸ್ ಇದ್ದರು. ಅವರು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿಬಿಟ್ಟು ಫೈನ್ ಹಾಕಿದ್ರು ಮನೋಜ್ ಅವರು. ನಾನು ನೋಡ್ಕೊತೀನಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಫೈನ್ ಕಟ್ಟೋ ಹಾಗಾಯಿತು. ಮತ್ತು ಇಲ್ಲಿ ಈ ಪಾರ್ಕಲ್ಲಿ ನಾನು ಹಾಗೆ ಹೇಳಿದಾಗೆ ನೆನ್ನೆ ವಿಡಿಯೋದಲ್ಲಿ ಏನು ಹೇಳಿದ್ದೆ, ನೀವೇನಾದರೂ ಟ್ರಿಪ್ ಹೋದಾಗ ಅಥವಾ ಯಾವುದಾದ್ರೂ ಪ್ಲೇಸಸ್ಗೆ ಹೋದಾಗ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡಿ ಅಂತ. ನಾವು ಇಲ್ಲೂ ಕ್ಯಾಶ್ ತೊಗೊಂಡು ಹೋಗಿರಲಿಲ್ಲ. ಇವತ್ತು ಸೇಮ್ ಪ್ರಾಬ್ಲಮ್ಮೇ ಆಯಿತು. ಅಲ್ಲಿ ಫೋನ್ಪೇ ಆಗಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಏನೂ ಇರಲಿಲ್ಲ ಅವ್ರ ಹತ್ರ. ಸೊ ನಾವು ಆಮೇಲೆ ಹಾಗೆ ಹೀಗೆ ಮಾಡಿ ಅಮೌಂಟ್ನ ಅರೇಂಜ್ ಮಾಡಿ ಟಿಕೆಟ್ ತೊಗೊಂಡು ಒಳಗಡೆ ಹೊರಟಿದ್ದಾಯಿತು. ಸೊ ಅದಕ್ಕೆ ಸೇಫ್ಟಿಯಾಗಿ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತೀನಿ ಅಂತ ಅಂದರೆ ಒಂದಿಷ್ಟು ಕ್ಯಾಶ್ನ ಇಟ್ಕೊಂಡಿರಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಮತ್ತು ಒಂದು ಹೇಳ್ಬೇಕಂದ್ರೆ ಈ ಪಾರ್ಕಲ್ಲಿ ನಾವು ಅನಿಮಲ್ಸ್ನ ಅಂದರೆ ಆರ್ಟಿಫಿಷಿಯಲ್ ಅನಿಮಲ್ಸ್ನ ಕ್ರಿಯೇಟ್ ಮಾಡಿದರು. ಡೈನೋಸರಸ್, ಆನಕೊಂಡ ಮತ್ತು ಜಿಂಕೆ, ಜಿರಾಫೆ ಈ ಥರ ಎಲ್ಲ ಅನಿಮಲ್ಸ್ನ ನಾವಿಲ್ಲಿ ನೋಡ್ಬೋದು. ಅಂದರೆ ಪಾರ್ಕ್ ಅಂದರೆ ಇರುತ್ತೆ ಕೆಲವೊಂದು ಪಾರ್ಕಲ್ಲಿ ಇರಲ್ಲ. ಬಟ್ ಇಲ್ಲಿತ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ನಾವೇನಾದರೂ ಮಕ್ಕಳನ್ನ ಜೊತೇಲಿ ಕರ್ಕೊಂಡೋಗಿದ್ರೆ ಈ ಥರ ಎಲ್ಲ ಆರ್ಟಿಫಿಷಿಯಲ್ ಅನಿಮಲ್ಸ್ನೆಲ್ಲ ನೋಡಿ ಅವ್ರಿಗೂ ಒಂಥರ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದೆಲ್ಲ ಪ್ರಾಣಿಗಳು ಹೇಗಿರುತ್ತೆ ಅಂದರೆ ನಾವು ನಿಜವಾದಂತೂ ಇಷ್ಟು ಹತ್ರದಿಂದ ತೋರ್ಸೋಕ್ಕಾಗಲ್ಲ. ಸೊ ಹೀಗಾದ್ರೂ ಆರ್ಟಿಫಿಷಿಯಲ್ ಅನಿಮಲ್ಸ್ನ ತೋರಿಸ್ಬೋದು, ಅದು ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಮತ್ತು ಈ ಪ್ಲೇಸ್ ನೀವೇನು ನೋಡ್ತಾ ಇದ್ದೀರಾ, ಸನ್ಸೆಟ್ ಮತ್ತು ಸನ್ರೈಸ್ನ ನಾವಿಲ್ಲಿ ನೋಡ್ಬೋದು. ಮಾರ್ನಿಂಗ್ ಅಥವಾ ಈವ್ನಿಂಗ್ ಆಲ್ಮೋಸ್ಟ್ ಜನಗಳು ಜಾಸ್ತಿ ಬರ್ತಾರೆ. ಬಟ್ ನಾವು ಹೋದಾಗ ಆಲ್ರೆಡಿ 9:30, 9 ಆಗಿತ್ತು. ಸೊ ಅಷ್ಟು ಜನ ಏನೂ ಇರಲಿಲ್ಲ. ಮತ್ತು ನಾವು ನಿನ್ನೆ ಹೋಟೆಲ್ಗೆ ಹೋಗುವಾಗ ಈ ರೋಡಲ್ಲೇ ಹೋಗಿದ್ದು, ಅಂದರೆ ರಾಜಾ ಸೆಟ್ ಪಾರ್ಕ್ ಏನಿದೆ ಆ ರೋಡಲ್ಲೇ ಹೋಗ್ತಾ ಇದ್ದಿದ್ದು. ಆವಾಗ ನಾವು ಇಲ್ಲಿ ಈವ್ನಿಂಗ್ ತುಂಬ ಜನ ಇದ್ದಿದ್ದು ನೋಡ್ಬಿಟ್ಟು ಏನು ಪ್ಲೇಸ್ ಇದು, ಇಷ್ಟು ತುಂಬ ಜನ ಇದ್ದಾರೆ ಅಂತ ನಾವು ಅನ್ಕೊತಾ ಇದ್ದೋ. ಆಮೇಲೆ ನೋಡಿದಾಗ ಗೊತ್ತಾಯಿತು ರಾಜಾ ಸೆಟ್ ಪಾರ್ಕ್ ಅಂತ ಹೇಳಿ. ನಾವಿವತ್ತು ಯಾವ ಪ್ಲೇಸ್ನೂ ಹೋಗಿ ನೋಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಮನೋಜ್ ಅವರು ನಮ್ಮ ರೂಮಿಂದ ಸ್ವಲ್ಪ ದೂರನೇ ಅಲ್ವಾ ಇರೋದು, ಸೊ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಇದು ಸಡನ್ ಪ್ಲ್ಯಾನ್ ಮಾಡಿದ್ದು ನಾವು. ಇದು ಪ್ಲೇಸ್ನ ನಾವೇನು ಕವರ್ ಮಾಡೋದು ಬೇಡ ಅಂತ ಅಂದ್ಕೊಂಡ್ರು ಸುಮ್ಮನೆ ಆಗಿದ್ವಿ. ಬಿಕಾಸ್ ನಿನ್ನೆ ಎಲ್ಲ ಸ್ವಲ್ಪ ಜಾಸ್ತಿನೇ ಟ್ರಾವೆಲ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇನ್ಯಾವ ಪ್ಲೇಸು ಕವರ್ ಮಾಡೋದು ಬೇಡ
ಅಂತ ಅಂದ್ಕೊಂಡಿದ್ವಿ. ಮತ್ತು ಇವತ್ತೇನಿದೆ, ಇವತ್ತು ಬರೀ ನಾವು ಬುಕ್ ಮಾಡಿದಂಥ ರೆಸಾರ್ಟಿಗೆ ಹೋಗೋಣ, ರೆಸಾರ್ಟಲ್ಲಿ ಸ್ಟೇ ಇದ್ದು ನೆಕ್ಸ್ಟ್ ಡೇಗೆ ಹೊರಡೋಣ ಅಂತ ಈ ಥರ ಅಂದ್ಕೊಂಡಿದ್ವಿ. ಇದು ನಮ್ಮ ಹೋಟೆಲಿಂದ ತುಂಬ ದೂರ ಏನಿರಲಿಲ್ಲ, ಹತ್ರನೇ ಇದ್ದಿದ್ದು. ಸೊ ಅದಕ್ಕೆ ಸರಿ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಈ ಪಾರ್ಕಿಗೆ ನಾವು ಬಂದಿದ್ವಿ. ಮತ್ತು ಇಲ್ಲಿ ಏನು ನೀವು ಆನೆ ನೋಡ್ತಾ ಇದ್ದೀರಿ, ಈ ಆನೆ ಅಂತೂ ತುಂಬ ರಿಯಲ್ ಆಗಿರೋ ಥರ ಕಾಣಿಸ್ತಾ ಇತ್ತು ದೂರದಿಂದ. ಸೊ ಮನೋಜ್ ಅವ್ರು ನೋಡಿಬಿಟ್ಟು ನೋಡು ಆನೆ ಇದೆ ಅಂತ ಹೇಳ್ತಾ ಇದ್ರು. ನಾನು ದೂರದಿಂದ ನೋಡಿಬಿಟ್ಟು ರಿಯಲ್ ಆನೆ ಇದೆಯಾ ಇಲ್ಲಿ ಅಂತ ಅನ್ಕೊತಾ ಇದ್ದೆ. ಮತ್ತು ಈ ಪಾರ್ಕಲ್ಲಿ ಅಡ್ವೆಂಚರ್ ಗೇಮ್ಸ್ ಇತ್ತು, ಅಂದರೆ ಜಿಪ್ ಲೈನ್ ಇತ್ತು. ನಾನು ಮನೋಜ್ ಅವರು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ಪರ್ ಹೆಡ್ 150 ರುಪೀಸ್ ಏನೋ ಇತ್ತು. ನಾವಿವಾಗ ಅಡ್ವೆಂಚರ್ ಗೇಮ್ ಇದು ರಾಜಾ ಸೆಟ್ ಪಾರ್ಕ್ ಎಲ್ಲ ನೋಡಿಕೊಂಡು ಇವಾಗ ನಾವು ರೂಮಿಗೆ ಹೊರಟಿದ್ದೀವಿ. ನಾವಿವಾಗ ಹೋಗಿ ಚೆಕ್ಔಟ್ ಮಾಡಬೇಕು ರೂಮ್ನ. 11 o'clockಗೆ ಚೆಕ್ಔಟ್ ಟೈಮಿಂಗ್ಸ್ ಇದೆ. ಸೊ ನಾವು ರೂಮ್ಗೆ ರೀಚ್ ಆದ್ವಿ ಚೆಕ್ಔಟ್ ಆಗೋಕ್ಕೆ ಅಂತ ಹೇಳಿಬಿಟ್ಟು. ಮತ್ತು ಇವಾಗ ನಾವು ರೂಮಿಂದ 11 o'clock ಆಯಿತು. ಸೊ ಅದಕ್ಕೆ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಈಗ ನಾವು ಬುಕ್ ಮಾಡಿರೋ ಅಂಥ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೇಗೆ ರೆಸಾರ್ಟ್ ಇರುತ್ತೆ, ಹೇಗೆ ಏನು ಅಂತ ನಿಮಗೆ ತೋರಿಸ್ತೀನಿ. ಯಾವ ಥರ ಬುಕ್ ಮಾಡಿರೋದು ಜಂಗಲ್ ಹಿಲ್ಸ್ ರೆಸ್ಟೋರೆಂಟ್ ಅಂತ. ನಾವು ಅಂದ್ಕೊಂಡಾಗೆ 11 o'clockಗೆ ಅಲ್ಲಿ ಚೆಕ್ಔಟ್ ಮಾಡಿ ನಾವಿವಾಗ ಜಂಗಲ್ ಹಿಲ್ಸ್ ರೆಸ್ಟೋರೆಂಟ್ ಅಂತ ಏನು ನಾವು ರೆಸಾರ್ಟ್ ಬುಕ್ ಮಾಡಿದ್ವಿ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಮತ್ತು ನಾವೇನು ರೆಸಾರ್ಟ್ ಬುಕ್ ಮಾಡಿದ್ವಿ ಆ ರೆಸಾರ್ಟ್ ಬಂದುಬಿಟ್ಟು ಹಿಲ್ಸ್ ಮೇಲಿರೋ ಅಂಥದ್ದು. ಮತ್ತು ಅಕ್ಕಪಕ್ಕದಲ್ಲೆಲ್ಲ ಕಾಫಿ ಎಸ್ಟೇಟ್ ಈ ಥರ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು ನೇಚರೆಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ರೆಸಾರ್ಟು ನಾವು ಬುಕ್ ಮಾಡಿದ್ದು. ಅಕ್ಕಪಕ್ಕನೂ ತುಂಬ ರೆಸಾರ್ಟ್ ಇತ್ತು, ಬಟ್ ನಮಗೆ ಈ ರೆಸಾರ್ಟೇ ಸಿಕ್ಕಿದ್ದು. ಅಂದರೆ ನಾನು ಹೇಳ್ತಾ ಇದ್ದೆ ಇದೇ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಮನೋಜ್ ಅವರು ಇದೇ ರೆಸಾರ್ಟ್ನ ಬುಕ್ ಮಾಡಿದ್ರು. ಈ ರೆಸಾರ್ಟಲ್ಲಿ ನಮ್ಮ ಬೈಕ್ ಆಗಲಿ ಕಾರ್ ಆಗಲಿ ನಾವು ರೂಮ್ ಹತ್ರನೇ ಪಾರ್ಕಿಂಗ್ ಮಾಡ್ಕೊಳ್ಳೋ ಫೆಸಿಲಿಟೀಸ್ ಇತ್ತು. ಈಗ ನಾವು ಸ್ಟೇ ಇರೋ ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಸಿಟ್ಟಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ರೂಮ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಒಂದು ಸ್ಮಾಲ್ TV ಯೂನಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈ ಕಡೆ ಒಂದು ದೊಡ್ಡ ವಿಂಡೋ ಇದೆ, ಗ್ಲಾಸ್ ವಿಂಡೋ ಇದು. ತುಂಬ ಚೆನ್ನಾಗಿದೆ. ಮತ್ತು ಔಟ್ಸೈಡ್ ಎಲ್ಲ ಗಿಡ ಎಲ್ಲ ಇದೆ. ನೆಕ್ಸ್ಟ್ ಇಲ್ಲಿ ಬೆಡ್ ಇದೆ. ಮತ್ತು ಈ ಕಡೆ ನೋಡೋದಾದರೆ ನಾವು 2 ಸೋಫಾ ಚೇರ್ ನೋಡ್ಬೋದು. ಮತ್ತು ಮಿಡಲಲ್ಲಿ ಒಂದು ಟೇಬಲ್ ನೋಡ್ಬೋದು. ಈ ಟೇಬಲ್ ಕೆಳಗಡೆ ಒಂದು ಮಿನಿ ಫ್ರಿಡ್ಜ್ ಇತ್ತು. ನಾನು ಅಂದ್ಕೊಂಡೆ ಚಾಕ್ಲೇಟ್ ಏನಾದರೂ ಇರುತ್ತೆ ಅಂತ, ಬಟ್ ಏನೂ ಇರಲಿಲ್ಲ, ಖಾಲಿ ಇತ್ತು. ಮತ್ತು ಇಲ್ಲಿ ಕೆಟಲ್ಲು ಮತ್ತು ಕಾಫಿ ಪೌಡರು, ಮಿಲ್ಕ್ ಪೌಡರು, ಮಗ್ಸ್ ಎಲ್ಲ ಇಟ್ಟಿದ್ರು. ಮತ್ತು ಇಲ್ಲಿ ಮೆನ್ಯೂ ಕಾರ್ಡ್ ನೋಡ್ಬೋದು. ಅಂದರೆ ಅವ್ರು ನಮಗೆ ಮೊದಲೇ ಹೇಳಿದರು ರೂಮ್ಗೂ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ, ನಿಮ್ಗೇನಾದರೂ ಫುಡ್ ಈ ಥರ ಬೇಕು ಅಂತ ಹೇಳಿದ್ರೆ 30 minutes ಬಿಫೋರೇ ನಮ್ಗೆ ಇನ್ಫಾರ್ಮ್ ಮಾಡಿ, ಸೊ ನಾವು ರೂಮ್ಗೆ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದರು. ಸೊ ಇಲ್ಲೆಲ್ಲ ನಾವು ಐಟಮ್ಸ್ ಎಲ್ಲ ಏನೇನಿದೆ ಅಂತ ನೋಡಿಬಿಟ್ಟು ಮೆಸೇಜ್ ಅಥವಾ ಫೋನ್ ಮಾಡಾದರೂ ಹೇಳ್ಬೋದಿತ್ತು. ಮತ್ತು ನೆಕ್ಸ್ಟ್ ಏನಿದೆ ನೋಡೋಣ. ಇಲ್ಲಿ ವಾರ್ಡ್ರೂಬ್ನ ಕೊಟ್ಟಿದ್ದಾರೆ. ನಾವು ಲಗೇಜ್ನೆಲ್ಲ ಆಲ್ರೆಡಿ ವಾರ್ಡ್ರೂಬ್ ಒಳಗಡೆ ಇಟ್ಟಿದ್ದು. ಮತ್ತು ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ.
ಈ ಕಡೆ ನೋಡ್ಬೋದು, ಇದು ನಾವು ಆವಾಗಲೇ ನೋಡಿದ್ವಲ್ಲ ಅದಕ್ಕಿಂತ ಒಂದು ದೊಡ್ಡ ವಿಂಡೋ ಅಂತಲೇ ಹೇಳ್ಬೋದು. ಇದು ಫುಲ್ಲು ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ಓಪನ್ನೇ ಇದೆ, ಅಂದರೆ ಅಷ್ಟು ದೊಡ್ಡ ವಿಂಡೋ ಇದು, ಎಲ್ಲ ಗ್ಲಾಸ್ದೆ. ಮತ್ತು ಇಲ್ಲೂ ಒಂದು ಮಿರರ್ ನೋಡ್ಬೋದು, ಮಿರರ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟು ಈ ಕಡೆ ಬಂದರೆ ನಾವು ಟಾಯ್ಲೆಟ್ನ ನೋಡ್ಬೋದು. ಇಲ್ಲಿ ಕಾನ್ಸೆಪ್ಟು ಬೇರೆ ಥರ ಇದೆ, ಮೀನ್ಸ್ ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಅನ್ನೋ ಥರ ಮಾಡಿದ್ದಾರೆ. ಮತ್ತು ಈ ವಾಶ್ರೂಮಲ್ಲಿ ಏನಪ್ಪ ಅಂತ ಅಂದರೆ ಏರ್ ಡ್ರೈಯರ್ ಇಟ್ಟಿದ್ದಾರೆ. ಇದಿಷ್ಟ ಆಗಿತ್ತು ನಾವು ಸ್ಟೇ ಇದ್ದಂಥ ರೂಮ್ ಟೂರ್. ಮತ್ತು ಏನಪ್ಪ ಅಂತ ಅಂದರೆ ಈ ರೂಮ್ದು ಸ್ವಲ್ಪ ವಾಶ್ರೂಮ್ ಏನಿದೆ ಹೈಜೀನ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಅದರ್ವೈಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ನಾವು ಈ ರೂಮ್ಗೆ ಪೇ ಮಾಡಿದ್ದು ಅಂದರೆ ಪರ್ ಡೇಗೆ 7,500 rupees ಪೇ ಮಾಡಿದ್ವಿ. ಮತ್ತು ನಾವು ಸ್ವಲ್ಪ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದರಿಂದ ಕಾಫಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹಾಲ್ ಪೌಡರ್ ಎಲ್ಲ ರೂಮಲ್ಲೇ ಕೊಟ್ಟಿದ್ರಲ್ಲ, ಸೊ ಅದನ್ನು ಟ್ರೈ ಮಾಡಿದ್ವಿ. ನಾಟ್ ಬ್ಯಾಡ್, ಟೇಸ್ಟ್ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಮನೋಜ್ ಅವರು ಕುಡಿದ್ಬಿಟ್ಟು ಹೇಳಿದ್ರು ಓಕೆ ಚೆನ್ನಾಗಿದೆ ಅಂತ ಹೇಳಿ. ಮತ್ತು ನಾವು ಆಫ್ಟರ್ನೂನ್ ಸ್ವಲ್ಪ ಫುಡ್ ಏನಾದರೂ ಆರ್ಡ್ರ್ ಮಾಡೋಣ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದ್ವಿ. ನಾವು ಆರ್ಡ್ರ್ ಮಾಡಿದ್ದು ಮಸಾಲ ಪಾಪಡ್ ಮತ್ತು ಗೋಬಿ ಮಂಚೂರಿಯನ್, ಸಿಜ್ವಾನ್ ರೈಸ್, ಪನ್ನೀರ್ ಕಡಾಯಿ ಮತ್ತು ರೋಟಿ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ನಾವು ಫುಡ್ಡೆಲ್ಲ ಫಿನಿಷ್ ಮಾಡಿದ್ಮೇಲೆ ಇಂಡೋರ್ ಗೇಮ್ಸ್ ಇತ್ತಲ್ಲ, ಸೊ ಸ್ವಲ್ಪ ಆ್ಯಕ್ಟಿವಿಟಿನ ಟ್ರೈ ಮಾಡೋಣ, ಗೇಮ್ಸ್ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಏನೇನು ಗೇಮ್ಸ್ ಇದೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಕಿಡ್ಸ್ಗೂ ಆಟಾಡೋಕ್ಕೆ ಅಂತ ಹೇಳಿ ಮಕ್ಳಿಗೂ 4-5 ಥರ ಗೇಮ್ ಇತ್ತು ಅಲ್ಲಿ. ಮತ್ತು ಇಲ್ಲೆಲ್ಲ ಬೋರ್ಡ್ ಹಾಕಿದ್ರು ಕಿಡ್ಸ್ ಪಾರ್ಕ್ ಅಂತ ಹೇಳಿಬಿಟ್ಟು, ಅಂದರೆ ದೊಡ್ಡೋರು ಯಾರು ಆಟ ಆಡಬಾರ್ದು ಅಂತ ಹೇಳಿ ಕಿಡ್ಸ್ ಪಾರ್ಕ್ ಅಂತಲೇ ಮೆನ್ಷನ್ ಮಾಡಿದರು. ಅಲ್ಲಿ ಜೋಕಾಲಿ ಹಾಕಿದ್ರು. ಆ ಜೋಕಾಲಿಲಿ ನಾನು ಹೋಗಿ ಆಟಾಡೋಣ ಅಂತ ಅಂದ್ಕೊತಾ ಇದ್ದೆ, ಬಟ್ ಬೋರ್ಡ್ ಇಲ್ಲ ಅಂದಿದ್ದರೆ ನಿಜವಾಗ್ಲೂ ಹೋಗ್ತಾಯಿದ್ದೆ. ಬೋರ್ಡ್ ಇದ್ದೂ ಹೋದರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ ಅಂತ ಹೇಳಿಬಿಟ್ಟು ನಾನಂತೂ ಹೋಗಲಿಲ್ಲ. ಮತ್ತು ಇದು ಇಂಡೋರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ನಲ್ಲ, ಇಲ್ಲೇ ಈ ಪ್ಲೇಸಲ್ಲೇ ಅರೇಂಜ್ ಮಾಡಿದರು. ಮತ್ತು ನಾವು ಈ ಪ್ಲೇಸಿಗೆ ಹೋದಾಗ ಯಾರೂ ಜನನೇ ಇರಲಿಲ್ಲ. ನಾವು ಹೋಗಿದ್ದು ಆಫ್ಟರ್ನೂನ್ 3 o'clock ಆ ಥರ. ಸೊ ಆ ಟೈಮಲ್ಲಿ ಯಾರೂ ಇರೋದಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಚೆಕ್ ಇನ್ ಆಗಿರ್ತಾರೆ, ರೆಸ್ಟ್ ಮಾಡ್ತಾ ಇರ್ತಾರೆ, ಈ ಥರ ಏನಾದರೂ ಇರುತ್ತೆ. ಬಟ್ ನಮಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಬಂದ್ವಿ, ಏನಾದರೂ ಆಟ ಆಡೋಣ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಚೆಸ್ಸು ಮತ್ತು ಹಾವು ಏಣಿ ಗೇಮ್ ಏನಿದೆ ಅದೆಲ್ಲ ಇತ್ತು. ಮತ್ತು ಕೇರಮ್ ಮತ್ತು ಬ್ಯಾಡ್ಮಿಟನ್ ಈ ಥರ ಎಲ್ಲ ಗೇಮ್ಸ್ ಇತ್ತು. ಮನೋಜ್ ಅವರು ಕೇರಮ್ ಆಡೋಣ ಅಂತ ಹೇಳ್ತಾಯಿದ್ರು. ಓಕೆ ಆಯಿತು ಅಂತ ಹೇಳಿದೆ. ಬಟ್ ನಾನು ಹೇಳಿದೆ ಅದಕ್ಕೂ ಮುಂಚೆ ಹಾವು ಏಣಿ ಆಟ ಏನಿದೆ ಅದು ಆಟ ಆಡೋಣ ಅಂತ ಹೇಳಿದೆ. ಬಟ್ ಅವರು ಅದೆಲ್ಲ ಏನು ಚಿಕ್ಕ ಮಕ್ಳು ಆಡ್ತಾರೆ, ನಾವೇನು ಆಡೋದು ಅಂತ ಈ ಥರ ಹೇಳ್ತಾಯಿದ್ರು. ಬಟ್ ಕೇರಮ್ ಆಡಿದ್ವಿ. ಎಲ್ಲ ಆಡ್ತಲೂ ಮನೋಜ್ ಅವರೇ ಗೆದ್ದರು, ನಾನು ಎಲ್ಲದರಲ್ಲೂ ಸೋತೋದೆ ಅಂತಲೇ ಹೇಳ್ಬೋದು. ಸರಿ ಆಯಿತು, ನಾನು ಹೇಳ್ತಾ ಇದ್ದೆ ಕೇರಮ್ ಬೋರ್ಡ್ಗೆ ಏನು ನೀನು ಯಾವಾಗಲೂ ಆಡ್ತೀಯ, ಅದಕ್ಕೋಸ್ಕರ ನೀನು ಗೆದ್ದುಬಿಟ್ಟಿದ್ಯಾ ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಹಾವು ಏಣಿ ಆಡೋಣ ಅಂತ ಹೇಳ್ತಾ ಇದ್ದೀಯಲ್ವಾ, ಸೊ ಹಾವು ಏಣಿ ಆಟನೇ ಆಡೋಣ ಅಂತ ಹೇಳಿದ್ರು. ಅದನ್ನು ಟ್ರೈ ಮಾಡಿದ್ವಿ ಆಟ ಆಡೋಕ್ಕೆ. 2 ಮ್ಯಾಚ್ ಆಡಿದ್ವಿ. ಆ 2 ಮ್ಯಾಚಲ್ಲೂ ನಾನೇ ಸೋತೋದೆ. ಅದಕ್ಕೆ ಮನೋಜ್ ಅವರು ಈ ಆಟನೂ ನೀನು ಚೆನ್ನಾಗಿ ಆಡ್ತೀಯಾ ಅಂತ ಅಂದ್ಕೊಂಡೆ, ಬಟ್ ಇದನ್ನು ಸೋತೋಗ್ಬಿಟ್ಟೆ ಅಂತ ಹೇಳಿದ್ರು. ಅದಕ್ಕೆ ನಾನು ಮನೋಜ್ ಅವ್ರಿಗೆ ಸರಿ ಹಾಗಾದರೆ ಇವಾಗ ನಾನು ಮತ್ತೆ ನಿನಗೆ ಕೇರಮ್ ಬೋರ್ಡ್ ಆಡೋಣ, ನೀನೇ ಸೋತೋಗ್ತೀಯಾ ಅಂತ ಹೇಳಿಬಿಟ್ಟು ನಾವು ಮತ್ತೆ ಕೇರಮ್ ಬೋರ್ಡ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಕೊನೆಗೂ ಅದರಲ್ಲೂ ನಾನೇ ಸೋತೋಗ್ಬಿಟ್ಟೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ನಮ್ಮ ರೂಮಿಗೆ ಹೋದ್ವಿ. ಈವ್ನಿಂಗ್ ಒಂದು 5:30, 6 o'clock ಹಂಗೆ ಕಾಫಿ ಆರ್ಡರ್ ಮಾಡಿದ್ವಿ. ಕಾಫಿ ಮತ್ತು ಮನೋಜ್ ಅವರು ಲೆಮನ್ ಟೀ ಆರ್ಡರ್ ಮಾಡಿದರು. ಮತ್ತು ಏನಪ್ಪ ಅಂದರೆ ನಾವು ಮಿಕ್ಸ್ಡ್ ವೆಜಿಟೇಬಲ್
ಬಜ್ಜಿ ಆರ್ಡರ್ ಮಾಡಿದ್ವಿ. ನಾವು ಅಂದ್ಕೊಂಡ್ವಿ ಸಪ್ರೇಟ್ ಅಂದರೆ ಆಲೂಗಡ್ಡೆ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಈ ಥರ ಬರುತ್ತಲ್ಲ ಆ ಥರ ಮಾಡಿ ಕೊಡ್ತಾರೆ ಅಂತ. ಬಟ್ ಇದು ಯಾವ ಥರ ಮಾಡಿದ್ರು ಅಂದರೆ ಎಲ್ಲನೂ ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಬಜ್ಜಿ ಮಾಡಿ ಕೊಟ್ಟಿದ್ರು. ನಾನಂತೂ ತಿಂದ್ಬಿಟ್ಟು ಶಾಕ್ ಆದೆ, ಏನು ಈ ಥರ ಇದೆ ಅಂತ ಹೇಳಿಬಿಟ್ಟು. ಬಜ್ಜಿ ಓಕೆ ಟೇಸ್ಟ್ ಇತ್ತು. ಮತ್ತು ನಾವು ನೈಟು ಕರ್ಡ್ ರೈಸು, ಆಲೂ ಪರೋಟ ಮತ್ತು ರೊಟ್ಟಿ, ವೆಜಿಟೇಬಲ್ ಕಡಾಯಿ ಮತ್ತು ಫ್ರೂಟ್ ಸಲಾಡ್ನ ಆರ್ಡರ್ ಮಾಡಿದ್ವಿ. ಟೇಸ್ಟ್ ವೈಸ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಇದಿಷ್ಟ ಆಗಿತ್ತು ಇವತ್ತಿನ ಲಾಗ್. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್